ಸರ್ ಮೇಡಮ್ ಕೂಡ ಸಿನಿಮಾ ರಂಗದಲ್ಲೇ ಇದ್ದವರು, ಚಂದ್ರಲೇಖಾ ಮೇಡಮ್. ಸೊ ನಿಮ್ಮದು ಹೇಗೆ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ, ಎಲ್ಲಿ ಮೇಡಮ್ ಭೇಟಿಯಾಗಿದ್ದು ನೀವು? ಅವ್ರನ್ನ ಭೇಟಿಯಾಗಿದ್ದು ನಾನು ಅವ್ರ ಮನೆಯಲ್ಲೇ ಫಸ್ಟ್ ಟೈಮ್. ಅಂದರೆ ರಾಜೇಂದ್ರ ಬಾಬು ಅಂತ ಒಬ್ಬ ಡೈರೆಕ್ಟರ್ ಇದ್ದರು. ಅವ್ರು ಲಾಲಿ ಅಂತ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಆ ಸಿನಿಮಾ ಅಲ್ಲಿ ನಾನು ವಿಲನ್ ಪಾತ್ರ ಮಾಡಬೇಕಾಗಿತ್ತು. ಸೊ ಅವ್ರ ಜೊತೆಲಿ ಕೂತ್ಕೊಂಡು ರೂಮಲ್ಲಿ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ, ಬನ್ನಿ ದೇವರಾಜ್ ಹೋಗಿ ಬರೋಣ ಅಂದರು. ಎಲ್ಲಿಗೆ ಸರ್? ಇಲ್ಲ ಬನ್ನಿರಿ, ಹೀರೋಯಿನ್ ನೋಡಬೇಕು ಅಂತೇಳಿ ಚಾಮರಾಜಪೇಟೆಗೆ ಅವ್ರ ಮನೆಗೆ ಕರ್ಕೊಂಡೋದ್ರು. ಆವತ್ತು ನಾನು ಫಸ್ಟ್ ನೋಡಿದ್ದು ಅವ್ರನ್ನ. ನೋಡಿದಾಗಲೇ ಅನಿಸ್ತು, ಇವ್ರ ಕಣ್ಣು ಭಾಳ ಚೆನ್ನಾಗಿದೆ, ಭಾಳ ಇಂಪ್ರೆಸಿವ್ ಆಗಿದ್ದಾರೆ ಅಂತ. ಆ ಸಿನಿಮಾ ಆಗಲಿಲ್ಲ, ಎಂತಾಯಿತು. ಮತ್ತು ನರಸಿಂಹನವ್ರದ್ದು ದಂಗೆ ಅಂತ ಒಂದು ಸಿನಿಮಾ, ಸಿಕ್ಕು ಅಂತ, ಆ ಸಿನಿಮಾಲಿ ಮತ್ತೆ ಭೇಟಿ ಆದ್ವಿ. ಅಲ್ಲಿ ಸ್ವಲ್ಪ ಪರಿಚಯ ಆಯಿತು. ನಂತರ ಗೌರಿಶಂಕರ್ ಅವರ ಕೆಂಡದ ಮಳೆಯಲ್ಲಿ ಇನ್ನೂ ಸ್ವಲ್ಪ ಹತ್ರ ಆದ್ವಿ. ಅಂದರೆ ಸ್ನೇಹ ಅಂದರೆ ಅದಾಗಿದ್ದು ಬೇರೆ ಥರದ ಒಂದು ಘಟನೆ. ಅವ್ರನ್ನ ಬೀದಿಯಲ್ಲಿ ಟಾರ್ಚರ್ ಮಾಡ್ತಕ್ಕಂಥ ಒಂದು ಸೀನ್ ಇತ್ತು. ಓಕೆ, ನೀವು ವಿಲನ್, ಅವ್ರು ಹೀರೋಯಿನ್. ಓಕೆ. ಅವರು ಒಂದು ಕರಿ ದುಪ್ಪಟ್ಟ ಹಾಕ್ಕೊಂಡಿದ್ರು. ಆ ದುಪ್ಪಟ್ಟ ಕೀಳಬೇಕಾಗಿತ್ತು. ಆ ದುಪ್ಪಟ್ಟ ಕೀಳ್ಬೇಕಾದ್ರೆ ಏನಾಯಿತು, ಅದು ಜಾರ್ಜಸ್ ದುಪ್ಪಟ್ಟ ಟೈಟ್ ಆಗ್ಬಿಟ್ಟು ಕುತ್ತಿಗೆ ಹತ್ರ ಇದಾಗೋಯ್ತು ಅದು. ನಾನು ಯೂಶ್ವಲಾಗಿ ಯಾವ ಫೈಟ್ ಗೀಟಲ್ಲಿ ಯಾರಿಗೂ ಹರ್ಟ್ ಮಾಡೋಲ್ಲ ನಾನು. ಅಡ್ಡಾದ ಕೂಡ ನಾನು ಅವ್ರ ಹತ್ರ ಕ್ಷಮಾಪಣೆ ಕೇಳಿ ಸಾರಿ ಮಾಡಿ ಅದು. ಅವರು ಇಲ್ಲ ಓಕೆ ಏನು ತೊಂದರೆ ಇಲ್ಲ. ಅದು ಹಾಗೆ ಸಿಂಪತಿ ಕ್ರಿಯೇಟ್ ಆಗಿ, ಸಿಂಪತಿ ಸ್ನೇಹ ಎಲ್ಲ ಮುಂದೆ ಹೇಳಿ ಪರವಾಗಿಲ್ಲ. ನಂತರ ಆಮೇಲೆ ಆ ಸಿನಿಮಾ ಕೆಂಡದ ಮಳೆ ನಡಿಬೇಕಾದ್ರೆ ಅವ್ರು ಹೇಳ್ತಿದ್ರು, ನನಗೆ ಇಲ್ಲ ಆ್ಯಕ್ಟಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತಿದ್ದೀನಿ, ನನಗೆ ಆ್ಯಕ್ಟಿಂಗ್ ಅಷ್ಟು ಇಷ್ಟ ಇಲ್ಲ ನನಗೆ ಅಂತ. ಸರಿ ಆಯಿತು ತಡಿ ನೋಡೋಣ ಮುಂದಕ್ಕೆ ಅಂತಿದ್ದೆ. ಆಮೇಲೆ ಒಂದು ಪಾಯಿಂಟಲ್ಲಿ ಅವರು ಇಲ್ಲ ನೀವು ಈ ವರ್ಷನ ಆಗ್ಬಿಡ್ಬೇಕು, ಇದ್ರ ಕಷ್ಟ, ನನಗೆ ಬೇರೆ ಕಮಿಟ್ಮೆಂಟ್ಸ್ ಬಂದುಬಿಟ್ರೆ ಇನ್ನೊಂದು ಕಷ್ಟ ಆಗುತ್ತೆ, ಹಂಗೆ ಹಿಂಗೆ ಅಂತ ಹೇಳೋರು. ಆಯ್ತು ಬನ್ನಿರಿ ಅಂತ ಹೋಗಿ ಮದುವೆ ಆಗ್ಬಿಟ್ಟು.